ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಕಡೆಯಿಂದ ಎಕ್ಸಾಮಿನ ಕುರಿತು ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಆ ಒಂದು ನೋಟಿಫಿಕೇಶನ್ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹೊಸಬರು ಇಲ್ಲಿಯವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿನೂ ಕೂಡ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರೈಲ್ವೆ ರಿಕ್ರೂಟ್ಮೆಂಟಲ್ಲಿ ಹಲವು ಹುದ್ದೆಗಳು ಏನಾಗಿವೆ ಈ ಒಂದು 2024ರಲ್ಲಿ ಕಾಲ್ಫಾರ್ಮ್ ಆಗಿವೆ. ಹಾಗಾಗಿ ಮೊದಲಿಗೆ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯಾವುದು ಕಾಲ್ಫಾರ್ಮ್ ಆಗಿತ್ತು ಅಂತಂದರೆ, ಮೊದಲಿಗೆ RRB ALP ಅಂತೇಳಿ, ಲೋಕೋ ಪೈಲಟ್ ಅಂತೇಳಿ, ಎರಡನೆಯದು RRB ಟೆಕ್ನಿಷಿಯನ್ ಅಂತೇಳಿ, ಮೂರನೆಯದ್ದು RPF ಕಾನ್ಸ್ಟೇಬಲ್ ಅಂತೇಳಿ 4460 ಹುದ್ದೆಗಳಿಗಿಂತ ಹೆಚ್ಚು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ಗಳು ಆರಂಭವಾಗಿದ್ದು, ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಕರೆದು ಒಂದು 3-4 ತಿಂಗಳಾದರೂ ಆಗಿರಬಹುದು. ಇಲ್ಲಿಯವರೆಗೆ ಎಕ್ಸಾಮ್ ನಡೆಸಿದ್ದಿಲ್ಲ. ಆದ್ರೆ ಅವರು RRB ಕಡೆಯಿಂದ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ, ಈ ಒಂದು ಹುದ್ದೆಗೆ ನಾವು ಜೂನಿಂದ ಆಗಸ್ಟಲ್ಲಿ ಈ ಒಂದು ಹುದ್ದೆಗೆ ನಾವು ಎಕ್ಸಾಮನ್ನು ನಡೆಸ್ತೀವಿ ಅಂತೇಳಿ ಹೇಳಿದ್ರು. ಅದೇ ಥರನಾಗಿ ಇದು ಆಗಸ್ಟ್ ತಿಂಗಳಿನಲ್ಲಿ 28/8/2024ರಿಂದ 6/9/2024ರಲ್ಲಿ ಈ ಒಂದು ಹುದ್ದೆಗೆ ಎಕ್ಸಾಮನ್ನು ಕಾಂಟ್ಯಾಕ್ಟ್ ಮಾಡಕತ್ತಾರ. ಹಾಗಾದರೆ ಈ ಒಂದು ಎಕ್ಸಾಮನ್ನು 28/8/2024ರಲ್ಲಿ ಈ ಒಂದು ಹುದ್ದೆಗೆ ಎಕ್ಸಾಮನ್ನು ತಗೋತಾರಂದ್ರೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರ, ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರಂದ್ರೆ ಬಿಫೋರ್ 5 ಡೇಸ್ ಮುಂಚೆಗೆ ಏನು ಮಾಡ್ತಾರೆ, ಹಾಲ್ ಟಿಕೆಟನ್ನು ಬಿಡ್ತಾರೆ. 5 ದಿನದ ಒಳಗಡೆ ನಿಮ್ಗೆ ಏನಾಗ್ತೈತಿ, ಈ ಒಂದು ಹುದ್ದೆಗೆ ಹಾಲ್ ಟಿಕೆಟ್ ನಿಮ್ಮ ಒಂದು ಜಿಮೇಲ್ ID ಗೆ ಬರ್ತೈತಿ. ಒಂದು ವೇಳೆ ನಿಮ್ಮ ಜಿಮೇಲ್ ID ಗೆ ಬರಲಿಲ್ಲಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದಂಥ ಅಪ್ಲಿಕೇಶನನ್ನು ತಗೊಂಡು ಒಂದು 28ಕ್ಕೆ ಇದೆ ಅಂದರೆ ನೀವು ನಿಮ್ಮ ಮೊಬೈಲಲ್ಲೇನೂ ಕೂಡ ನೀವೇನು ಮಾಡ್ಕೋಬೋದು, ಚೆಕ್ ಮಾಡ್ಕೋಬೋದು. ಆಲ್ಮೋಸ್ಟು ನಿಮ್ಮ ಮೊಬೈಲಿಗೆ ಏನಾಗುತ್ತೆ, ಮೆಸೇಜ್ ಬರುತ್ತೆ. ಹಾಗಾಗಿ ಈಗ 28ನೇ ತಾರೀಕಿಗೆ ನಿಮ್ದು ಎಕ್ಸಾಮ್ ಇತ್ತಪ್ಪ ಅಂದ್ರೆ ನಿಮ್ದು 23 ಅಥವಾ 22ನೇ ತಾರೀಕಿಗೆ ನಿಮ್ಗೊಂದು ಮೆಸೇಜ್ ಬರ್ತೈತಿ, ನಿಮ್ದು 28ನೇ ತಾರೀಕಿಗೆ ಎಕ್ಸಾಮ್ ಇದೆ, ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಂತೇಳಿ ನಿಮ್ಗೆ ಮೆಸೇಜ್ ಬರ್ತೈತಿ. ಆ ಮೆಸೇಜಿನ ಪ್ರಕಾರ ನೀವೇನು ಮಾಡ್ಕೋಬೋದು, ಈ ಒಂದು ಹುದ್ದೆಗೆ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗಾದರೆ ಇಲ್ಲಿ ALPಗೆ ಈ ಒಂದು 28ರಿಂದ ಎಕ್ಸಾಮ್ ಆರಂಭವಾದವು ಸರ. ಹಾಗಾದರೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಯಾವುದಂದ್ರೆ RRB ಟೆಕ್ನಿಷಿಯನ್ಗೆ ಆಗುತ್ತೆ. RRB ಟೆಕ್ನಿಷಿಯನ್ ಆದ ನಂತರ ಆಮೇಲೆ RPFಗೆ ಏನಾಗುತ್ತೆ, ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾದರೆ RPF ಎಕ್ಸಾಮ್ ಯಾವಾಗ ನಡಿಬಹುದು? ಇವಾಗ 28/8/2024ರಿಂದ 6/9/2024 ಆಗಸ್ಟ್ ತಿಂಗಳಿಂದ ಈ ಒಂದು ಹುದ್ದೆಗೆ ಎಕ್ಸಾಮನ್ನು ನಡೀತಾ ಇದೆ ಅಂತಂದರೆ, ನೆಕ್ಸ್ಟ್ ಮಂತಲ್ಲಿ ಕೊನೆಯ ವೀಕಲ್ಲಿ ಈ RRB ಟೆಕ್ನಿಷಿಯನ್ ಏನಾಗ್ಬೋದು, ಎಕ್ಸಾಮನ್ನು ತಗೋಬೋದು. ಒಂದು ವೇಳೆ ಈ RRB ಟೆಕ್ನಿಷಿಯನ್ ಎಕ್ಸಾಮ್ ಮುಂದಿನ ತಿಂಗಳಲ್ಲಿ ತೆಗೆದುಕೊಂಡರೆ, ಕೊನೆಯ ವೀಕಿನಲ್ಲಿ ತೆಗೆದುಕೊಂಡರೆ, ಅದರ ಮುಂದಿನ ತಿಂಗಳಲ್ಲಿ ಈ ಒಂದು RPF ಹುದ್ದೆಗೆ ಏನು ಮಾಡ್ಬೋದು, ಎಕ್ಸಾಮನ್ನು ತೆಗಿಬಹುದು. ಹಾಗಾದರೆ ಈ ಒಂದು ಎಕ್ಸಾಮ್ ಡಿಲೇ ಆಯಿತು RRBದಂದ್ರೆ ಈ RPFನು ಕೂಡ ಏನಾಗ್ತೈತಿ, ಡಿಲೇ ಆಗ್ತೈತಿ. ಕಳೆದ ಒಂದು ವಿಡಿಯೋದಲ್ಲಿ ಯಾವ ತಿಂಗಳಿನಲ್ಲಿ ಈ ಒಂದು ಹುದ್ದೆಗೆ ಎಕ್ಸಾಮನ್ನು ತಗೋಬಹುದು ಅಂತೇಳಿ ನಾನು ಏನು ಮಾಡಿದ್ದೀನಿ, ಕಳೆದ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಕೆಲವು ಹುಡುಗರು ಕೂಡ ಏನು ಮಾಡ್ತಿದ್ರಿ, ಕಮೆಂಟನ್ನು ಮಾಡ್ತಿದ್ರಿ, ಸರ್ ಈ ಒಂದು ಹುದ್ದೆಗೆ ಏನಾದರೂ ಪೋಸ್ಟ್ಗಳು ಇನ್ಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗುವಂಥ ಯಾವುದೇ ನೋಟಿಫಿಕೇಷನ್ಗಳು ಏನಾಗಿಲ್ಲಪ್ಪ ಅಂತಂದರೆ ಬಿಡುಗಡೆ ಆಗಿಲ್ಲ. ಈ RRB ಕಡೆಯಿಂದ ಆಗಲಿ ಅಥವಾ ಈ ಒಂದು RPF ಕಡೆಯಿಂದ ಆಗಲಿ, ಆಲ್ಮೋಸ್ಟ್ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರು ಬಿಟ್ಟಂಥ ಹಲವು ಹುದ್ದೆಗಳಿಗೆ ನಾವು ಈ ಒಂದು ಹುದ್ದೆಗೆ ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ಹುದ್ದೆಯನ್ನು ಇನ್ಕ್ರೀಸ್ ಮಾಡ್ತಿದ್ದೀವಿ ಅಂಥೇಳಿ ಯಾವುದೇ ಒಂದು ನೋಟಿಫಿಕೇಷನ್ಗಳು ಬಿಡುಗಡೆ ಆಗಿಲ್ಲ. ಹಲವು ವಿಡಿಯೋಗಳಲ್ಲಿ ನೀವೇನು ಮಾಡ್ತಿದ್ರಿ, ನೋಡ್ತಿದ್ರಿ ಈ ಒಂದು ಪೋಸ್ಟ್ಗೆ ಇನ್ಕ್ರೀಸ್ ಆಗಿದೆ ಅಂತೇಳಿ. ಹಾಗಾಗಿ ಯಾವುದೇ ಒಂದು ನೋಟಿಫಿಕೇಷನಲ್ಲಿ ಅಧಿಕೃತವಾಗಿ ಅವರ ಒಂದು RRB ಕಡೆಯಿಂದ ಅಥವಾ RPF ಕಡೆಯಿಂದ ಒಂದು ಯಾವುದೇ ನೋಟಿಫಿಕೇಷನ್ಗಳು ಬಿಡುಗಡೆ ಆಗಿಲ್ಲ. ಹಾಗೇನಾದರೂ ಬಿಡುಗಡೆ ಆಗಿತ್ತು ಅಂತಂದರೆ ನಾನು ನಿಮ್ಗೆ ಇಮಿಡಿಯೇಟಾಗಿ ಅಪ್ಡೇಟನ್ನು ಕೊಡ್ತೀನಿ. ಆದ ಕಾರಣ ನೀವೇನು ಮಾಡಿರಿ, ಈ ಒಂದು RRB ALP 2024ರಲ್ಲಿ ಎಕ್ಸಾಮನ್ನು ಬರಿತಾ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿ ಬರೀರಿ, ಚೆನ್ನಾಗಿ ಓದ್ಕೊಳ್ಳಿ. ಇದರ ನಂತರ ನೀವೇನಾದರೂ RPFಗೆ ಸ್ಟಡಿ ಮಾಡ್ತಿದ್ರಿ, RRBಗೆ ಸ್ಟಡಿ ಮಾಡ್ತಿದ್ರೆ ನೀವೇನು ಮಾಡಿರಿ, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದು ವೇಳೆ ನೀವು ಇಲ್ಲ ಎಕ್ಸಾಮ್ ಮುಂದಿದೆ ನಾ ಇನ್ನೂ ಮಾಡ್ತಿಲ್ಲ ಅಂತಂದರೆ ಇವತ್ತಿನಿಂದಲೇ ನೀವೇನು ಮಾಡಿರಿ, ಈ ಒಂದು RRB ಆಗಲಿ RPF ಆಗಲಿ ಅದಕ್ಕೆ ಓದೋಕೆ ಸ್ಟಾರ್ಟ್ ಮಾಡಿರಿ. 100
100% ಹೇಳ್ತೀನಿ. ಈ ಒಂದು 28ಕ್ಕೆ ಈ ಎಕ್ಸಾಮ್ ಮುಗಿತಪ್ಪ ಅಂದರೆ ಕೊನೆಯ ವೀಕಲ್ಲಿ, ಮುಂದಿನ ತಿಂಗಳ ಕೊನೆಯ ವೀಕಿನಲ್ಲಿ ಈ RRB ಟೆಕ್ನಿಷಿಯನ್ನು ತಗೋತಾರೆ. RRB ಟೆಕ್ನಿಷಿಯನ್ ಮುಗಿದ ನಂತರ ಈ ಒಂದು RPF ಹುದ್ದೆಗೆ ತಗೋತಾರೆ. ಹಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರಿ, ಸರ್ RPF ಎಕ್ಸಾಮ್ ಯಾವಾಗ, RPF ಎಕ್ಸಾಮ್ ಯಾವಾಗ ಅಂತೇಳಿ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡೀನಿ, ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೇನಾದರೂ ನಿಮಗೆ ಡೌಟ್ಸ್ಗಳಿದ್ರಪ್ಪ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ನಾನು ಆನ್ಸರನ್ನು ಕೊಡೋಕೆ ರೆಡಿಯಾಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.